ನಿಮ್ಗೇನಾರ ಲವ್ ಫೇಲ್ಯೂರ್ ಆಗಿ ನೀವೇನಾರ ಜೀವನನ ಖತಮ್ ಮಾಡಿಸ್ಕೋಬೇಕು ಅಂದ್ಕೊಂಡು ಗಾಡಿನ ಯದ್ವಾ ತದ್ವಾ ಓಡಿಸ್ಕೊಂಡು ಹೋಗಿ ಎಲ್ಲಾದ್ರೂ ಏಟ್ಗಿಟ್ಟಿದ್ರೆ ನಾವೆಲ್ಲ ಶಿವನ ಪದ ಸೇರಿಬಿಡ್ತೀವಲ್ಲ ಅಂತ ಕೇಳಿದೆ. ಅಯ್ಯೋ ಕಾಂತಮ್ಮ, ನಾವು ಹೋಗ್ತಿರೋದು ದೇವಸ್ಥಾನಕ್ಕೆ. ಇವಾಗ್ಲಾದ್ರೂ 4 ಒಳ್ಳೆ ಮಾತಾಡಿ. 4 ಮಾತು ಇಲ್ಲಿ ವಿಶಾಲವಾದಾಕ್ಷಿ, ನಾನು ಮಾತಾಡಿದ್ದೆಲ್ಲ ನಿಜ ಆಗೋ ಹಾಗಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಕೋಟ್ಯಾಧೀಶ್ವರಿ ಆಗ್ತಿದ್ದೆ. ನೋಡು ಉಮೇಶಣ್ಣ, ನಿಂಗೆ ಡ್ರೈವ್ ಮಾಡ್ತಾ ಮಾಡ್ತಾ ಏನಾದ್ರು ನಿದ್ದೆ ಬಂತು ಅಂದ್ರೆ ನನಗೆ ಹೇಳು, ನಾನು ಕಂಪನಿ ಕೊಡ್ತೀನಿ. ಚೇಚೆ ನಾನು ಅಂತಾನಲ್ಲ ಮೇಡಮ್. ಅಯ್ಯೋ, ನಾನು ಅಂತವಳಲ್ಲಪ್ಪ. ನಾನು ಹೇಳ್ದು ಕಂಪನಿ ಕೊಡ್ತೀನಿ ಅಂತ ಅಂದ್ರೆ ನೀನ್ ನಿದ್ದೆ ಗಿದ್ದೆ ಮಾಡಿದ್ರೆ ನಿನ್ ಜೊತೆಗೆ ಮಾತಾಡಿ ನಿನ್ನ ಎದ್ದಾಳಿಸ್ತೀನಿ ಅಂತ. ತಪ್ಪ ಬುದ್ಧಿ, ಬರೀ ಡಬಲ್ ಮೀನಿಂಗ್ ಅಲ್ಲೇ ಯೋಚನೆ ಮಾಡುತ್ತೆ. ನಾನು ಯಾವಾಗ ಹಿಂಗಾಗೋಗ್ಬಿಟ್ಟೆ? ಹೊರಡ್ಬೋದಾ? ಡ್ರೈವರ್ ಅಣ್ಣ, ನಿಧಾನವಾಗಿ ಸ್ಪೀಡಾಗಿ ಓಡಿಸು. ನಿಧಾನವಾಗಿ ಸ್ಪೀಡಾಗಿ ಓಡಿಸೋದಾ? ಅದೇಂಗೆ ಮೇಡಮ್? ಅದೇಂಗೆ ಅಂದ್ರೆ, ಅಯ್ಯ ಗಾಡಿ ಓಡಿಸೋದು ನಿನಗೆ ಗೊತ್ತಿರ್ಬೇಕಾದ್ದು. ನಾನು ಕೇಳಿದ್ರೆ ಓಡಿಸೋ. ಕಾಂತ ಮತ್ತೆ ಉಮೇಶಣ್ಣ ನಿಲ್ಲಿಸ್ಬಿಡಿ, ನೀವೇ ಗಾಡಿ ಓಡಿಸ್ಬಿಡಿ ಅಲ್ಲಿವರೆಗೂ. ರೀ ಕಾಂತಮ್ಮ, ಡ್ರೈವರ್ಗೆ ನಿದ್ದೆ ಹೋಗಿಸ್ತಾ ಇದ್ದೀರೋ ಅಥವಾ ತಲೆ ಕೆಡಿಸ್ತಿದ್ದೀರೋ ಒಂದು ಅರ್ಥ ಆಗ್ತಿಲ್ಲ. ಸುಮ್ಮನೆ ಬಂದು ಹಿಂದೆ ಕೂತ್ಕೊಳ್ಳಿ. ಆಗಲ್ಲ. ಎಲೆಕ್ಷನ್ ಆಗಲಿ ಸೆಲೆಕ್ಷನ್ ಆಗಲಿ ಈ ನಾನು ಸೀಟ್ ಬಿಟ್ಕೊಡೋ ಮತ್ತೆ ಇಲ್ಲ. ನೋಡು, ಒಂದು ವೇಳೆ ನಾನು ತಪ್ಪು ಮಾಡಿದ್ರೆ ಹಂಗೆ ಜಾರ್ಕೊಂಡ್ಬಿಡ್ತೀನಿ ಹೊರತು ಈ ಮಿನಿಸ್ಟ್ರು ಸಾಹೇಬ್ರ ಥರ ಸೀಟ್ ಬಿಟ್ಟು ಸೈಲೆಂಟಾಗಿ ಕೂತ್ಕೊಳ್ಳೋದಿಲ್ಲ. ಒಂದು ಕೆಲಸ ಮಾಡಿ ಕಾಂತಮ್ಮ ಅವರೇ, ಮುಂದೆ ಬರೋ ಎಲೆಕ್ಷನಲ್ಲಿ ನೀವೇ ನಿಂತ್ಕೊಂಬಿಡಿ. ಸೀಟ್ ಸಿಕ್ಕಿದ್ರು ಸಿಗ್ಬೋದು. ನನಗೆ ಸ್ವಲ್ಪ ಮಂಡಿ ನೋವಿದೆ ಸಾಹೇಬ್ರೆ, ಅದಕ್ಕೆ ಎಲೆಕ್ಷನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಸದ್ಯಕ್ಕೆ ಕೂತ್ಕೊಂಡಿರ್ತೀನಿ. ಅಮ್ಮ ಡ್ರೈವರ್ ಅಣ್ಣ, ಉಮೇಶ್ ಅಣ್ಣ, ರೈಟ್ ರೈಟ್, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ತಗೊಳ್ರಿ. ರೇ, ಅದ್ಯಾವುದೋ ಎಲ್ಲೋ ಬೋರ್ಡ್ ಗಾಡಿ ಬರ್ತೈತೆ, ಅಡ್ಡ ಹಾಕ್ರಿ. ಸರಿ ಸರ್. ಸರ್ ಏನು ಹೇಳಿ? ರೇ, ಗಾಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಬೇಕ್ರಿ. ಡಾಕ್ಯುಮೆಂಟ್ಸ್ ಕೊಡ್ರಿ. ಸರ್ ಗಾಡಿಯಲ್ಲಿ ಫ್ಯಾಮಿಲಿ ಇದ್ದಾರೆ, ನಾವೆಲ್ಲ ದೇವಸ್ಥಾನಕ್ಕೆ ಗೋಕರ್ಣ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ರೇ, ಕಳ್ಳರು ಸ್ಮಗ್ಲರು ಎಲ್ಲ ಹೇಳೋದು ಇದೆ ಕತೆನೇ. ರೇಪಿಸಿ ಗಾಡಿ ಚೆಕ್ ಮಾಡ್ರಿ. ಸರಿ ಸರ್. ಸರ್ ಏನು ಹೇಳ್ತಾ ಇದ್ದೀರಾ? ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಒಳಗಡೆ ನೀವು ಇದ್ದೀರಾ ಅಂತ ಗೊತ್ತಾಗಿಲ್ಲ ಸರ್. ಗೊತ್ತಾಗಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಪರವಾಗಿಲ್ಲ, ನಿಮ್ಮ ಡ್ಯೂಟಿ ನೀವು ಮಾಡ್ತಾ ಇದ್ದೀರಾ. ಡೌಟ್ ಇದ್ರೆ ಚೆಕ್ ಮಾಡಿ. ಅಯ್ಯೋ ಪರವಾಗಿಲ್ಲ ಬಿಡಿ ಸರ್. ಮುಖ್ಯಮಂತ್ರಿಗಳಾಗಿರಲಿ ಅಥವಾ ಯಾವುದೇ ರಾಜಕಾರಣಿ ಆಗಿರಲಿ, ನೀವು ನಿಮ್ಮ ಕೆಲಸ ಮಾಡಬೇಕು. ಗಾಡಿ ಚೆಕ್ ಮಾಡಬೇಕು ಅಂತ ಬಂದಿದ್ದೀರಾ, ಚೆಕ್ ಮಾಡಿ. ಸರಿ ಸರ್. ಸರಿ ಸರ್, ಏನೂ ತೊಂದರೆ ಇಲ್ಲ, ನೀವು ಹೊರಡ್ಬೋದು. ನಾನು ಹೋಗಿ ಡ್ರೈವರ್ನ ಕಳ್ಸಿಕೊಡ್ತೀನಿ. ಅರೆ, ಇಷ್ಟ್ಯಾಕೆ ಅನಿಸ್ತಾ ಇದ್ದೀರಾ? ನಾನಿವಾಗ ಪವರಲ್ಲಿಲ್ಲ. ಇದು ಅಂಜಿಕೆ ಅಲ್ಲ ಸರ್, ಗೌರವ. ನಾನು ಗೌರವ ಕೊಡೋದು ನಿಮ್ಮ ಅಧಿಕಾರಕ್ಕಲ್ಲ, ನಿಮ್ಮ ಗುಣಕ್ಕೆ. ನೀವೆಂಥ ವ್ಯಕ್ತಿ ಅಂತ ನನಗೆ ಗೊತ್ತು ಸರ್. ಒಳ್ಳೆಯವ್ರಿಗಿದು ಕಾಲ ಅಲ್ಲ, ನಿಮ್ಗೀಗೆಲ್ಲ ಆಗಬಾರ್ದಿತ್ತು ಸರ್.
ನೀವು ಮಿನಿಸ್ಟರ್ ಆಗಿದ್ದಾಗ ಒಂದೇ ಒಂದು ದಿನ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿಲ್ಲ. 10 ಕಾರ್ಗಳನ್ನ ಹಿಂದೆ ಮುಂದೆ ಹಾಕೊಂಡು ಓಡಾಡಿಲ್ಲ. ಜನಗಳ ಜೊತೆ ನೀವು ಸಾಮಾನ್ಯ ವ್ಯಕ್ತಿ ಅನ್ನೋ ಥರ ಓಡಾಡ್ತಾ ಇದ್ರಿ. ನಿಮ್ಮ ಬಗ್ಗೆ ನನಗೆ ಗೌರವ ಹೆಮ್ಮೆ ಎರಡೂ ಇದೆ ಸರ್. ಅಯ್ಯ, ಮುಂದೆ ಇವರು ಎಲೆಕ್ಷನ್ ಟಿಕೆಟ್ ತಗೊಂಡು ನಿಂತ್ಕೊಂಡು ಗೆದ್ದು ಬರ್ಬೋದು ಅಂತ ನೀನು ಇವಾಗಲೇ ಪ್ರಮೋಷನ್ಗೆ ಅಪ್ಲಿಕೇಶನ್ ಆಗ್ತಾ ಇದೆಯಾ? ಸಾಹೇಬ್ರ ಹತ್ರ ಇಂಥ ಆಟಗಳೆಲ್ಲ ನಡೆಯಲ್ಲ. ಸಾಹೇಬ್ರು ಎಷ್ಟು ನಿಷ್ಠೆಯಿಂದ ಇದ್ರು ಅಂತ ನಮಗೆ ಚೆನ್ನಾಗಿ ಗೊತ್ತು. ಒಂದೇ ಕುಟುಂಬದವರಾಗಿದ್ರು ನಿಮ್ಗೆ ವಿಷಯ ಗೊತ್ತಿಲ್ವೇ? ಕೇಳಿಸ್ತಾ ಕಾಂತಮ್ಮವ್ರೆ? ರೂಲಿಂಗು ಅಪೋಸಿಷನ್ ಅಂತ ಇದ್ದೇ ಇರುತ್ತೆ ಪೊಲಿಟಿಕ್ಸ್ ಅಂದಮೇಲೆ ಮೇಡಮ್ರೆ. ಜನ ಅಂದಮೇಲೆ ಒಳ್ಳೇದು ಕೆಟ್ಟದ್ದು ಇದ್ದೇ ಇರುತ್ತೆ. ಜನಗಳು ಅಂದಮೇಲೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನನಗೆ ಹಾಕ್ಬೇಕು ಬೇರೆಯವ್ರು ಸುಟ್ಟು. ಸರಿ, ನೀವು ಹೊರಡಿ. ಬರ್ತೀನಿ ಸರ್. ಗಾಡಿ ಎಲ್ಲ ಚೆಕ್ ಮಾಡಿದ್ರಿ ಅಂದರೆ ಸರ್ ಗಾಡಿ ಎಲ್ಲ ಸರಿ ಇದೆ, ಅವ್ರನ್ನ ಕಳಿಸ್ಬೋದು ಸರ್. ತೊಗೊಳ್ರಿ, ಹೋಗ್ರಿ. ಸರ್ ಗಾಡೀಲಿ ಇದ್ದಿದ್ದು ನಮ್ಮ ಮಿನಿಸ್ಟ್ರು. ಮಿನಿಸ್ಟ್ರಾ? ಯಾರಯ್ಯ ಅದು? ಸರ್ ವೀರೇಂದ್ರ ಸರ್ ದೇಸಾಯಿ ಅವ್ರು ಸರ್. ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಯೋ, ಮೊದಲೇ ಹೇಳೋದಲ್ವೇನೆಯ, ಅವ್ರೀಗ ಮಿನಿಸ್ಟ್ರ್ ಅಲ್ಲ, ಮಾಜಿ ಮಿನಿಸ್ಟ್ರು. ವಿಜಯಾಂಬಿಕಾ ಮೇಡಮ್, ನಿಮ್ಮ ತಮ್ಮ ವೀರೇಂದ್ರ ದೇಸಾಯಿ ಸರು ಫ್ಯಾಮಿಲಿ ಜೊತೆ ಟಿ ಟಿ ಗಾಡೀಲಿ ಟ್ರಿಪ್ ಹೋಗ್ತಿದ್ದಾರೆ ಮೇಡಮ್. ನಿಮಗೆ ಆ ಟಿ ಟಿ ಗಾಡಿ ನಂಬರು ಮತ್ತು ಟಿ ಟಿ ಗಾಡಿ ಫೋಟೋ ಎರಡನ್ನ ಕಳಿಸಿದ್ದೀನಿ ಮೇಡಮ್. ಡ್ರೈವರಣ್ಣ, ಈ ಬೆಂಗಳೂರು ಟ್ರಾಫಿಕ್ಕು ಅರ್ಧ ದಾಟೋದ್ರೊಳಗೆ ಅರ್ಧ ದೂರ ಬಂದ್ಬಿಟ್ಟಿದ್ದೀವೇನೋ ಅಂತ ಅನಿಸ್ಬಿಡುತ್ತೆ. ಸಣ್ಣ ಪುಟ್ಟ ಪುಡಾರಿಗಳ ಕಿಕ್ಕು, ಸಣ್ಣ ಸಣ್ಣ ರೋಡಲ್ಲೂ ಟ್ರಾಫಿಕ್ಕು, ಗಾಡಿ ಓಡ್ಸೋದು ಕಷ್ಟ ಆಗಲ್ವೇನಣ್ಣ? ಕಾಂತಮ್ಮ, ಅವ್ರ ಪಾಡಿಗೆ ಅವ್ರು ಬಿಡಿ. ಒಳ್ಳೆ ನೀವೇ ಗಾಡಿ ಓಡಿಸೋ ಥರ ಆಡ್ತಿರಲ್ಲ. ಸುಮ್ಮನೆ ಹಿಂದಕ್ಕೆ ಬಂದು ಕೂತ್ಕೊಳ್ಳಿ ಅಂದ್ರೂ ಕೂತ್ಕೊಳ್ಳಲ್ಲ ನೀವು. ಲೇ ವಿಶಾಲು, ನಿಂಗೆ 1000 ಸರಿ ಹೇಳಿದಿರಿ, ನಿಂಗೆ ಜನರಲ್ ನಾಲೆಡ್ಜು ಕಡಿಮೆ. ನೋಡು, ಇವಾಗಿನ ಜನಜೀವನ, ಜನಗಳ ಮಧ್ಯೆ ಏನೇನು ನಡೀತಿದೆ, ದೇಶದಲ್ಲಿ ಏನು ನಡೀತಿದೆ, ವಿಶ್ವದಲ್ಲಿ ಏನು ನಡೀತಿದೆ, ಈಗಿನ ಜನ್ರೇಷನಲ್ಲಿ ಎಷ್ಟು ಬದಲಾವಣೆ ಆಗ್ತಿದೆ, ಎಷ್ಟು ಮುಂದುವರಿತಾ ಇದೆ ಅನ್ನೋದನ್ನೆಲ್ಲ ತಿಳ್ಕೋಬೇಕು ಕಣೆ. ಅದಕ್ಕೆ ನಾನು ಏನು ಮಾಡ್ತಿದ್ದೆ ಅಂದರೆ ಡ್ರೈವರ್ ಅಣ್ಣನ ಹತ್ರ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೀನಿ.